ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದೆಂಬ ಈ ಸಂದೇಶದೊಂದಿಗೆ ಆ ಸತ್ಯ ಎಂದರೆ ಏನು ಎಂದು ವಾಕ್ಯವನ್ನು ಬಿಡಿಸಿಕೊಡಲು ನಮ್ಮ ಮಧ್ಯದಲ್ಲಿ ಇವತ್ತು ಪಾಸ್ಟರ್ ಪೀಟರ್ ಕಾರ್ಡ್ಸ್ ಅವರಿದ್ದಾರೆ. ಅವರಿಗೆ ಆಶ್ರಯ ಟಿವಿ ಹತ್ರ ಇದರಿಂದ ನಾವು ಸ್ವಾಗತಿಸುತ್ತೇವೆ. ಇದ್ರೆ ಮಾತ್ರ ಆ ಸತ್ಯವನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಒಂದು ಬಿಡುಗಡೆಯ ಅನುಭವ ನಮ್ಮ ಜೀವಿತದಲ್ಲಿ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಇವತ್ತು ವೀಕ್ಷಕರಿಗೆ ಪಾಸ್ಟರ್ ಪೀಟರ್ ಕಾರ್ಡ್ಸ್ ಅವರು ಸತ್ಯ ನಮಗೆ ಹೇಗೆ ಬಿಡುಗಡೆ ಮಾಡುತ್ತದೆ ಎಂದು ವಾಕ್ಯದೊಂದಿಗೆ ಅವರು ಬಂದಿದ್ದಾರೆ. ನಾವು ಇವತ್ತು ಧ್ಯಾನ ಮಾಡ್ತೇವೆ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿರುವಾಗ ಪರ್ವತದಲ್ಲಿ ಜನರಿಗೋಸ್ಕರ ಪ್ರಸಂಗ ಮಾಡಿದನು. ಆ ಪ್ರಸಂಗದಲ್ಲಿ ನಾವು ಇವತ್ತು 3ನೇ ಭಾಗ ನೋಡ್ತೇವೆ. ಮತ್ತು 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯವನ್ನು ಧ್ಯಾನ ಮಾಡೋಣ. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. 5ನೇ ಅಧ್ಯಾಯ 5ನೇ ವಾಕ್ಯ. ಹೌದು. ಶಾಂತರು ಧನಿಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಇಲ್ಲಿ ಯೇಸು ಕ್ರಿಸ್ತನು ಆ ಪರ್ವತದಲ್ಲಿರುವ ಜನರಿಗೆ ಹೇಳ್ತಾನೆ, ಶಾಂತರು ಅಂದರೆ ದೇವರ ಆಶೀರ್ವಾದ ಸಿಗಬೇಕಾದರೆ ಶಾಂತಿ ಅಂದರೆ ತಾಳ್ಮೆಯಿಂದ ಕಾದುಕೊಳ್ಳಬೇಕು. ಅಂದರೆ ಕೂಡಲೇ ಆಶೀರ್ವಾದ ಸಿಗುವುದಿಲ್ಲ. ತಾಳ್ಮೆಯಿಂದ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ ಯೇಸು ಕ್ರಿಸ್ತನು ಪರ್ವತದಲ್ಲಿ ಕೇಳುವಂತೆಲ್ಲ ಜನರಿಗೆ ತನ್ನ ಶಿಷ್ಯರಿಗೂ ಪ್ರಸಂಗ ಮಾಡಿದನು. ಪ್ರಾರ್ಥನೆ ಮಾಡಿದ ನಂತರ ನಾವು ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಅಂತ ಗಲಿಬಿಲಿಗೊಳ್ಬಾರ್ದು. ಹೌದು. ದೇವರ ಸಮಯ ಬರುವ ತನಕ ಪ್ರಾರ್ಥನೆ ಮಾಡ್ತಾ ಇರಬೇಕು. ಹೌದು. ಮತ್ತು ಆ ಪ್ರಾರ್ಥನೆಯಲ್ಲಿ ಸಮಾಧಾನಕರವಾಗಿ ನಾವು ಇರಬೇಕು. ಹೌದು. ಶಾಂತರೇ ಕಾಯಬೇಕು ಉತ್ತರ ಬರೋ ತನಕ. ಅಂದ್ರೆ ಸ್ವಾಮಿ ಉತ್ತರವನ್ನು ಕೊಡ್ತಾನೆ. ಹೌದು. ಪ್ರಾರ್ಥನೆಗೆ ಕಿವಿ ಕೊಡ್ತಾನೆ. ಹೌದು. ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, ತಕ್ಕ ಸಮಯಕ್ಕೆ ಕೊಡ್ತಾನೆ ಎಂಬ ನಂಬಿಕೆ ಇದ್ದುಕೊಂಡು ನಾವು ಶಾಂತವಾಗಿ ಸಮಾಧಾನಕರವಾಗಿರ್ಬೇಕು. ಹೌದು. ಆಗ ಮಾತ್ರ ಅವರು ಏನು ಪ್ರಾರ್ಥನೆ ಮಾಡ್ತಾರೋ ಆ ಆಶೀರ್ವಾದ ಅವರು ಹೊಂದಿಕೊಳ್ತಾರೆ. ಈಗ ಜನರಿಗೆ ಸಮಾಧಾನವಿಲ್ಲ. ಈಗ ಫಾಸ್ಟ್ ಫುಡ್. ಹೌದು. ಇಲ್ಲಿ ಪ್ರಾರ್ಥನೆ ಮಾಡಬೇಕು, ಇಲ್ಲಿ ಸಿಗ್ಬೇಕು. ಹೌದು. ತಾಳ್ಮೆ ಇಲ್ಲ. ಹೌದು. ಅಂಥವರಿಗೆ ಆಶೀರ್ವಾದ ಸಿಗುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ಶಾಂತರು ಯಾರು ಶಾಂತರಾಗಿ ಕಾದುಕೊಳ್ಳುತ್ತಾರೋ, ಶಾಂತರಾಗಿ ಅವ್ರ ಪ್ರಾರ್ಥನೆ ಅವರಿಗೂ ಮಾತ್ರ ಆಶೀರ್ವಾದ ಸಿಗ್ತದೆ. ಯೇಸು ಕ್ರಿಸ್ತ ಪರ್ವತದಲ್ಲಿ ಎಲ್ಲ ಜನರಿಗೂ ಹಾಗೂ ಶಿಷ್ಯರಿಗೂ ಹೇಳ್ತಾನೆ. ಫಾಸ್ಟ್ ಫುಡ್ ಪರಲೋಕದಲ್ಲಿ ಅಂತೆ ಫಾಸ್ಟ್ ಫುಡ್ ಇಲ್ಲಂತೆ. ಪರಲೋಕದೆಲ್ಲವೂ ನಿಧಾನ. ಕೀರ್ತನೆ 5ರಲ್ಲಿ ಒಂದು ವಾಕ್ಯ ಹೀಗೆ ಉಂಟು, ನನ್ನ ಮೊರೆಯನ್ನು ಆಲಿಸು ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ಕೇಳಿ ಬರುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆ. ಸೊ ಪ್ರಾರ್ಥನೆ ಮಾಡಿ ಉತ್ತರಕ್ಕಾಗಿ ಉತ್ತರ ಸಿಗುತ್ತದೆ ಎಂದು ಅವನು ಎದುರು ನೋಡ್ತಾ ಇರ್ಬೇಕು. ಹೌದು. ಸಮಾಧಾನಕರ. ಹೌದು. ದಿನಾಲು ಪ್ರಾರ್ಥನೆ ಮಾಡ್ತಾ ಇರಬೇಕು. ದೇವರ ಉತ್ತರವನ್ನು ಎದುರು ನೋಡುತ್ತಾ ತಾಳ್ಮೆಯಿಂದ ಇರಬೇಕು. ಎಷ್ಟು ದಿನ ಹೋಗ್ಬೋದು, ಎಷ್ಟು ತಿಂಗಳು ಹೋಗ್ಬೋದು, ತಕ್ಕ ಸಮಯದಲ್ಲಿ ದೇವರು ನೇಮಿಸಿದ ಸಮಯ ಬರುವಾಗ ಅವನಿಗೆ ಉತ್ತರವು ಸಿಗ್ತದೆ. ಕೆಲವು ಸಲ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲು ದೇವರು ಕೂಡ ಸ್ವಲ್ಪ ತಡ ಮಾಡ್ತಾನೆ. ಹೌದು. ಅಂದ್ರೆ ಒಮ್ಮೆ ಸಲ ಕೊಟ್ರೆ, ಒಂದೇ ಸಲ ಕೊಟ್ಟು ಬಿಟ್ರೆ ಆತನು ಅಹಂಕಾರಕ್ಕೆ ಬೀಳ್ತಾನೆ. ಮತ್ತೆ ಅವನಿಗೆ ಅದು ಅನುಭವ ಇಲ್ಲ. ಆ ಆಶೀರ್ವಾದ ಅವನು ಹಿಡಿದುಕೊಳ್ಳಿಕ್ಕೆ ಗೊತ್ತಾಗೋದಿಲ್ಲ. ಅಂದರೆ ಕೂಡಲೇ ಬರ್ತದೆ, ಅವನು ಕೂಡಲೇ ಅವನು ಕಳೆದುಕೊಳ್ತಾನೆ. ಅರ್ಧದಲ್ಲಿ ಬಂದ ಶ್ರೀಮಂತಿಕೆ. ಹೌದು. ದುಡಿದು ಸಂಪಾದಿಸಿಕೊಂಡು ಕಷ್ಟಪಟ್ಟು ಬಂದ ದುಡಿಮೆಯಲ್ಲಿ ಅವನಿಗೆ ಚಿಂತೆ ಇರ್ತದೆ. ಹೌದು. ಅದೊಂದು ವೆಚ್ಚ ಮಾಡಲ್ಲ. ಹೌದು. ಅದೇ ರೀತಿ ಪ್ರಾರ್ಥನೆಯಲ್ಲಿ ಸೌಕಾಸವಾಗಿ ನಿಧಾನವಾಗಿ ದೇವರು ಉತ್ತರ ಕೊಟ್ರೆ ಅವನು ಸಮಾಧಾನಕರವಾಗಿ ತನ್ನ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತೆ. ಹೌದು. ಅದಕ್ಕೆ ನಾವು ಎಕ್ಸಾಂಪಲ್ ನೋಡ್ತೇವೆ. ನಾವು ರೋಮಾಪುರದಲ್ಲಿ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 17ರಿಂದ 22ನೇ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ ಅಬ್ರಹಾಮನ ಬಗ್ಗೆ ನಾವು ನೋಡೋಣ. ರೋಮಾಪುರದವರೆಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 17ರಿಂದ 22ನೇ ವಾಕ್ಯ ತನಕ. ರೋಮ 4 ಅದೇ 17ರಿಂದ 22ನೇ ವಾಕ್ಯದ ತನಕ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ
ಮೂಲ ಪಿತವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವವರನ್ನಾಗಿಯೂ ಇದ್ದಾನೆಂದು ಅಬ್ರಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳಾಗುವಷ್ಟುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದಿರುವುದರಿಂದ ಅಬ್ರಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದನು. ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳೆಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನು ಗಣಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆ ಬಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ಆದ್ದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿದ್ದು. ನೋಡ್ತಿಲ್ಲಿ ಅಬ್ರಾಹ್ಮನಿಗೆ 75 ವರ್ಷ ಪ್ರಾಯ ಇರುವಾಗ ಆತನು ಪ್ರಾರ್ಥನೆ ಮಾಡಿದ, ನನಗೊಂದು ಮಗನು ಬೇಕು ಎಂಬುದಾಗಿ. ಹಾಗಾದರೆ ಅವನ ಮಗ ಪ್ರಾರ್ಥನೆ ಕೇಳಿಗೂ ನಾನು ನಿನಗೆ ಮಗನ್ನು ಕೊಡುತ್ತೇನೆ ಎಂಬುದಾಗಿ ಅವನಿಗೆ ವಾಗ್ದಾನ ಕೊಟ್ಟನು. 75 ವರ್ಷದಲ್ಲಿ ದೇವರು ಅಬ್ರಾಹ್ಮನ ಸಂಗಡ ಮಾತನಾಡಿ ಮಕ್ಕಳಿಲ್ಲ ಪರಿಸ್ಥಿತಿಯಲ್ಲಿ ಮಕ್ಕಳು ಕೊಡುತ್ತೇನೆ ಒಂದು ಕೊಡುತ್ತೇನೆ ಮಾತನಾಡಿ ವಾಗ್ದಾನ ಕೊಟ್ಟ. 75 ವರ್ಷದಲ್ಲಿ ಹೌದು. 25 ವರ್ಷ ಅವನು ಪ್ರಾರ್ಥನೆ ಮಾಡುತ್ತಾ, ದೇವರನ್ನು ಸ್ತುತಿ ಮಾಡುತ್ತಾ, ದೇವರನ್ನು ಕೊಂಡಾಡುತ್ತಾ 25 ವರ್ಷ ತಾಳ್ಮೆಯಿಂದ ಅವನು ಕಾದುಕೊಂಡನು. ಅಂದ್ರೆ ದೇವರ ಮಾತುಗಳು ನೆರವೇರಲು 25 ವರ್ಷಗಳು ತಾಗಿತ್ತು. ಸೊ ಹಾಗಾದರೆ ಆತನು 25 ವರ್ಷ ವೆಯ್ಟ್ ಮಾಡಿದ. ಹೌದು, 25 ವರ್ಷ ವೆಯ್ಟ್ ಮಾಡುದಂದ್ರೆ ದೊಡ್ಡ, ಅದು ಕೂಡ ಅವನ ಇದು ಶರೀರ ಬಲಹೀನತೆಯು ಹೋಗಿತ್ತು. ಹೌದು, ಅವನು ಮುದುಕನಾಗಿ ಬಂದ, ಹೆಂಡತಿ ಸಹ ಮುದುಕಿ ಆಗ್ತಾ ಬಂದಳು. ಆದರೂ ನಂಬಿಕೆ, ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟನು. ಹಾಗೆ ದೇವರು ಒಂದು ಸಲ ಮಾತನಾಡಿದ ಮೇಲೆ ಅದು ನೆರವೇರುತ್ತದೆ ಎಂದು, ಅದಕ್ಕೆ ಟೈಮ್ ಮುಗಿಯಲಿ, ನನ್ನ ಶರೀರದಲ್ಲಿ ಬಲಹೀನತೆ ಬಲವು ಕಳೆದುಕೊಳ್ಳಲಿ, ಅದೇ ದೇವರು ನನ್ನ ಸಂಗಡ ಮಾತನಾಡಿದ್ದಾನೆ, ದೇವರು ಸುಳ್ಳಾಡುವ ದೇವರಲ್ಲ ಎಂದು ಆ ನಂಬಿಕೆ ಶ್ರೇಷ್ಠವಾದ. ಹೌದು, ಆ ನಂಬಿಕೆಯಿಂದ ಶಾಂತರಾಗಿ ಅವನು ಯಾರು ಕಾದುಕೊಳ್ಳುತ್ತಾರೋ ಅವರು ಧನ್ಯರು. ಈಗ ಅಬ್ರಾಮನು ಆ ನಂಬಿಕೆಯಿಂದ 25 ವರ್ಷ ತಾಳ್ಮೆಯಿಂದ ಅವನು ಕಾದುಕೊಂಡನು. ಅದಕ್ಕೆ ದೇವರು ಏನು ಮಾಡಿದ, ಅವನನ್ನು ಧನ್ಯರನ್ನಾಗಿ ಮಾಡಿ ಅವನಿಗೆ ಬೇಕಾದ ಮಗುವಿನ ಆಶೀರ್ವಾದ ಅವನಿಗೆ ಕೊಟ್ಟನು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ನಮಗೆ ಆಶೀರ್ವಾದ ಬರೀಬೇಕಾ, ಪ್ರಾರ್ಥನೆ ಉತ್ತರ ಬರೀಬೇಕಾ, ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡ್ತಲೇ ಇರಬೇಕು, ನಂಬಿಕೆಯಲ್ಲಿ ಕೊಟ್ಟ ವಾಗ್ದಾನ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು, ಸ್ತುತಿ ಸ್ತೋತ್ರ ಮಾಡುತ್ತಾ ಕೊಂಡಾಡ್ತಿರಬೇಕು. ತಾಳ್ಮೆ ವರ್ಷ ಇಷ್ಟೇ ಹೋಗ್ಬೋದು, ದೇವರಿಗೆ ಪ್ರಶ್ನೆ ಕೇಳಬಾರ್ದು, ದೇವ್ರನ್ನ ಗುಣಗುಟ್ಟಬಾರ್ದು, ನಂಬಿಕೆಯನ್ನು ಬಿಟ್ಟು ಬಿಡಬಾರ್ದು, ಪ್ರಾರ್ಥನೆಯನ್ನು ಕಡಿಮೆ ಮಾಡಬಾರ್ದು. ತಕ್ಕ ಸಮಯದಲ್ಲಿ ದೇವರು ಕೊಡುವನಾಗಿದ್ದೇನೆ, ಕಾರ್ಯ ಮಾಡ್ತಾನೆ. ಹೌದು, ಮತ್ತು ಅದು ಆಶೀರ್ವಾದ ಶ್ರೇಷ್ಠ ಆಶೀರ್ವಾದವಾಗಿದೆ. ದೇವರ ವಾಗ್ದಾನವು ನೆರವೇರುತ್ತೆಂದು ಅದು ನಂಬಿದವನು, ಹೌದು, ಅವನು ಧನ್ಯನು. ಹೌದು, ಮರಿಯಳು ಕೂಡ ದೇವರ ವಾಗ್ದಾನವು ನೆರವೇರುತ್ತೆಂದು ನಂಬಿದಳು. ಹೌದು, ಅವಳಿಗೆ ಗಂಡ ನಿಲ್ಲದೆ, ಹೌದು, ದೇವರು ಪವಿತ್ರಾತ್ಮರ ಮುಖಾಂತರ ನನ್ನ ಹೊಟ್ಟೆಯಲ್ಲಿ ಒಂದು ಮಗುವನ್ನು ಇಡ್ತಾನೆ, ಹೌದು, ಕೊಡ್ತಾನೆ. ಗಬ್ರಿಯಲ ದೂತನು ಹೇಳಿದ ಸಂದೇಶಕ್ಕೆ ಅವಳು ವಿಧೇಯಳಾದ. ಹೌದು, ಅದಕ್ಕೋಸ್ಕರ ದೇವರ ವಾಕ್ಯವನ್ನು ನೆರವೇರುತ್ತೆಂದು ನಂಬಿದವಳು ಧನ್ಯಳು. ಹೌದು. ಹಾಗೆ ಪುನಃ ನಾವು ವಾಕ್ಯ ತೆಗಿತೀರಾ? ಪುನಃ ನಾವು ನೋಡುವ ಇಬ್ರಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 12ನೇ ವಾಕ್ಯದಿಂದ 19ನೇ ವಾಕ್ಯ ತನಕ ನೋಡುವ ತಾಳ್ಮೆಯಿಂದ ಹೇಗೆ ಕಾಯಬೇಕು ಎಂಬುದಾಗಿ ನಾವು ಅಲ್ಲಿ ಒಳ್ಳೆಯ ಉದಾಹರಣೆ ಪುನಃ ಇಬ್ರಿಯ 6ನೇ ಅಧ್ಯಾಯದಲ್ಲಿ 12ರಿಂದ 19ನೇ ವಾಕ್ಯ ತನಕ. ಇಬ್ರು 6 12ನೇ ವಾಕ್ಯದಿಂದ 19ನೇ ವಾಕ್ಯ ತನಕ. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ನೋಡಿ, ಅಲ್ಲ ಅಪೊಸ್ತಲ ಪೌಲನು ಹೇಳ್ತಾನೆ, ನಾವು ಎಂದಿಗೂ ಮಂದಮತಿಗಳಾಗಬಾರ್ದು. ಏನು ಪ್ರಾರ್ಥನೆ ಮಾಡುವಾಗ ದೇವರು ವಾಗ್ದಾನ ಕೊಡ್ತಾನೆ, ಆತ ವಾಗ್ದಾನ ಪ್ರಾರ್ಥನೆ ಮಾಡಬೇಕು. ಆತ ದೇವರು ಪ್ರಾರ್ಥನೆ ಕೆಲವು ಸರಿ ದರ್ಶನ ಕೊಡುತ್ತಾನೆ.
ಕೆಲವರಿಗೆ ಕನಸು ಕೊಡಬಹುದು ಆ ಬ್ರಾಹ್ಮಣಗೆ, ಅದು ಹಿಡಿದುಕೊಳ್ಳಬೇಕು ಮತ್ತು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಸಿಗ್ತದೋ ಸಿಗುವುದಿಲ್ಲ ಎಂಬುದಕ್ಕೆ ಅಪನಂಬಿಕೆ ಮಾಡಬಾರ್ದು. ಈಗ ವಿಶ್ವಾಸಿ ಆಗ್ಬೋದು. ದೇವರು ಮಾತನಾಡಿದ್ದಾನೆ, ಮಾತನಾಡಿದ ದೇವರು ಯಾವತ್ತು ಸುಳ್ಳಾಡುವ ದೇವರಲ್ಲ. ದೇವರು ಯಾವಾಗಲೂ ಹೇಳಿದ್ದು ಸತ್ಯವೇ ಎಂದು ಆ ನಂಬಿಕೆ ಒಳಗಿಂದ ಬರಬೇಕು. ಹೌದು. ಅದು ಹೇಳಿ ಬರುವುದಲ್ಲ, ಅಲ್ಲ ಅವನು ಒಳಗಿಂದಲೇ ಬರಬೇಕು. ಹೌದು. ದೇವರು ತನ್ನ ಜೀವಿತದಲ್ಲಿ ಮೊದಲಿನಿಂದ ಒಮ್ಮೆಲೆ ದೊಡ್ಡ ನಂಬಿಕೆ ನಮಗೆ ಬರಲ್ಲ. ಹೌದು. ಸಣ್ಣ ಸಣ್ಣ ವಿಷಯದಲ್ಲಿ, ಸಣ್ಣ ವಾಗ್ದಾನದಲ್ಲಿ, ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುವಾಗ ದೊಡ್ಡ ದೊಡ್ಡ ವಾಗ್ದಾನಗಳಿಗೆ ನಮಗೆ ನಂಬಿಕೆ ಬರ್ತದೆ. ಹೌದು. ಆಗದ ಸಂಗಾತಿಗಳು ನಂಬಿಕೆಯ ಮುಖಾಂತರ ನಾವು ಮಾಡಲು ಶಕ್ತರಾಗಿ. ಹೌದು, ಕರೆಕ್ಟ್. ಗೌರ್ಮೆಂಟ್ ಎಷ್ಟು ಕಾನೂನು ತಂದರು, ಹೌದು, ಏನು ತಂದ್ರೆ, ಆದ್ರೆ ದೇವರು ಮಾತನಾಡಿದಾನಲ್ಲ ಆ ಮಾತುಗಳೇ ಸತ್ಯ. ಹೌದು, ಅದು ನೆರವೇರಿರ್ತದೆ. ಎಂಥ ಅಡ್ಡಿ ತಡೆ ಇದ್ದರೂ ಸಹ ನೀವು ನಂಬಿಕೆ ಮೇರೆಗೆ ಆ ವಾಗ್ದಾನ ಮಾಡೇ ಮಾಡ್ತಾನೆ. ಅದೇ ನಿಮ್ಮ ನಂಬಿಕೆ ಬೇಕು, ತಾಳ್ಮೆಯಿಂದ ಅದು ಆಗುತ್ತದೆ ಎಂಬುದೇ ಚಂಚಲರಾಗದೆ, ಇಲ್ಲಿ ಮಂದಮತಿಗಳಾಗಿರದೆ ಅನೇಕ ವರ್ಷದ ತನಕ ಕಾದುಕೊಳ್ತಿರೋ ಆ ನಂಬಿಕೆ ಕಾರ್ಯ ಆಗ್ತದೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅದೇ 13ನೇ ವಾಕ್ಯ ನೋಡಿ. ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದರಿಂದ ತನ್ನಾಣೆ ಇಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸಿಯೇ ಹೆಚ್ಚಿಸುವೆನು ಎಂದು ಹೇಳಿದಾನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ನೋಡಿ, ಬಹು ದಿವಸ ನಂಬಿದನು. ನೋಡಿ, ಇವತ್ತು ಜನರಿಗೆ ತಾಳ್ಮೆ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ತಾಳ್ಮೆ ಇಲ್ಲದವರು, ಶಾಂತರಾಗದವರು ಆಶೆ ಹೊಂದಿಕೊಳ್ಳೇ ಆಗೋದಿಲ್ಲ. ಯಾರು ತಾಳ್ಮೆಯಿಂದ ಶಾಂತನಾಗಿ ಕಾದುಕೊಳ್ಳುತ್ತವರು, ದೇವರು ಹೇಳಿದ ವಾಕ್ಯ, ದೇವರು ಕೊಟ್ಟ ವಾಗ್ದಾನ 100% ಅದು ನೆರವೇರ್ತದೆ. ಏನೇ ಅಡಿಮೇಲೆ ಆಗ್ಬೋದು, ಗೊತ್ತಲ್ಲ. ಈಗ ಅಬ್ರಾಮ ನೋಡಿ, ಮುದುಕನಾದನು, ಅವನ ಹೆಂಡತಿ ಮುದುಕಿಯಾದರೂ, ಆದರೂ ಅವನಿಟ್ಟ ನಂಬಿಕೆಯಲ್ಲಿ ಅವನು ಚಂಚಲನಾಗಲಿಲ್ಲ, ನಂಬಿಕೆಯಲ್ಲಿ ಕುಂದು ಹೋಗಲಿಲ್ಲ. ನಂಬಿಕೆಯಿಂದ ಒಂದು ಸ್ತೋತ್ರ ಮಾಡಿದನು. ನೋಡಿ, ಯಾರಲ್ಲಿ ನಂಬಿಕೆ ಇರ್ತದೆ ಅವರೇನು ಮಾಡ್ತಾರೆ, ನಿರಂತರ ದೇವರು ಸ್ತುತಿ ಮಾಡ್ತಾರೆ, ನಿರಂತರ ದೇವರು ಕೊಂಡಾಡ್ತಾರೆ. ಅಷ್ಟರಲ್ಲಿ ಅಬ್ರಾಮನು ಮನೆಯಿಂದ ಹೊರಗೆ ಬಂದು ಆಕಾಶ ನಕ್ಷತ್ರ ಲೆಕ್ಕ ಮಾಡ್ತಿದ್ದನು ನಂಬಿಕೆಯಿಂದ. ಅಬ್ರಾಮನು ಅಂತ ನಂಬಿಕೆ ಆತನ ಜೀವಿತದಲ್ಲಿ ಬರಬೇಕಾದ್ರೆ ಅವನು ಎಂದಿಗೂ ಅಪನಂಬಿಕಸ್ಥರೊಳಗೆ ಇಜ್ಜೋಡಾಗ. ಹೌದು, ಅದೊಂದು ಸೆಕೆಂಡ್. ಹೌದು, ನಾವು ಅಬ್ರಹಾಮನಂತ ನಂಬಿಕೆ ನಮ್ಮ ಜೀವಿತದಲ್ಲಿ ಅದು ಹುಟ್ಟಬೇಕಾದ್ರೆ, ಹುಟ್ಟಿದ್ದು ಅದು ಬೆಳಿಬೇಕಾದ್ರೆ, ಬೆಳೆಯಿದ್ದು ನಮ್ಮಲ್ಲಿ ನಿಲ್ಲಬೇಕಾದ್ರೆ ನಾವು ಅಪನಂಬಿಗಸ್ಥರ ಒಟ್ಟಿಗೆ ಇಜ್ಜೋಡಾಗ್ತದೆ. ಅದೌದು, ಅವರೊಟ್ಟಿಗೆ ಇಜ್ಜೋಡಾದರೆ ಅವರು ಯಾವಾಗ ನಾವು ನೋಡಿ 75 ವರ್ಷದಲ್ಲಿ ದೇವರು ವಾಗ್ದಾನ ಮಾಡಿದನು ಅವನಿಗೆ ಮಗು ಕೊಡ್ತೇನಂತ. ಅದು 25 ವರ್ಷಗಳು ತಾಗಿತ್ತು. 25 ಮಧ್ಯದಲ್ಲಿ ಒಂದು ದಿವಸ ಆದ್ರೂ ಆತನು ಅಪನಂಬಿಗಸ್ಥರಿಗೆ ಇಜ್ಜೋಡಾಗಲಿ. ಒಂದು ವೇಳೆ ಆತನು ಈ 75 ವರ್ಷದಲ್ಲಿ ಮಗು ಕೊಡ್ತಾನೆ ಅಂತ ಅಪನಂಬಿಗಸ್ಥರೊಟ್ಟಿಗೆ ಹೇಳಿದ್ರೆ ಅವನಿಗೆ ಹೇಳ್ತಾನೆ, ನಿಮಗೆ ಹುಚ್ಚುಸುರಾಗಿದೆ, ಅದು ಆಗೋದು ಹೋಗುದಿಲ್ಲ. ಹೌದಲ್ವಾ? ಜನರು ಅಪನಂಬಿಗಸ್ಥರು ಏನು ಮಾಡ್ತಾರೆ ಅಂದ್ರೆ ನಮ್ಮ ನಂಬಿಕೆಯನ್ನು ಕುಂದಿಸುತ್ತಾರೆ. ಹೌದು, ಕರೆಕ್ಟ್. ನಾನು ಆಶ್ರಮ ಸ್ಟಾರ್ಟ್ ಮಾಡುವಾಗ ನಾನು ನಮ್ಮ ಕುಟುಂಬದವ್ರ ಹತ್ರ ಹೇಳಿದೆ, ನನ್ನದು ಪ್ರಾಯದವರ ಅಜ್ಜಿಗಳ ಆಶ್ರಮ ಮಾಡಬೇಕೆಂದು ದೇವರು ನನಗೆ ದಾಹ ಕೊಟ್ಟಿದ್ದಾನೆ, ನನಗೆ ಒಂದು ವಾಗ್ದಾನ ಕೊಟ್ಟಿದ್ದಾನೆ. ಮನೆ ಕುಟುಂಬದವರು ಹೇಳಿದ್ರು, ನಿನಗೆ ಹುಚ್ಚು ಶುರು ಆಗಿದೆ, ಏನನ್ನೇ ಹೇಳಿದ್ರು. ಆಗ ನಾನು ಸ್ವಲ್ಪ ಕುಂದಿ ಹೋದೆ. ಅದೇ ದೇವರ ಸನ್ನಿಧಾನಕ್ಕೆ ನಾನು ಕೂತುವಾಗ ದೇವರು ಮಾತನಾಡಿದರು. ನಾನು ಚಿಯೋನಿಗೆ ಹಿಂದಿರುಗಿದ್ದೇನೆ, ಯೆರೂಸಲೇಮ್ ಮಧ್ಯದಲ್ಲಿ ವಾಸಿಸುವೆನು, ಆಗ ಯೆರೂಸಲೇಮ್ ಸುವಾರ್ಥ ನಗರಿ ಎನಿಸಿಕೊಳ್ಳುವುದು. ಆ ಪಟ್ಟಣಕ್ಕೆ ಪರಿಶುದ್ಧ ಪಟ್ಟಣ ಎಂಬ ಹೆಸರು ಬರುವುದು. ಆ ಪಟ್ಟಣ ಸುತ್ತಲೂ ಮುದುಕಿಯರು ಕೂಡುವರು. ಅತಿ ವೃದ್ಧಾಪ್ಯದ ನಿಮಿತ್ತ ಪ್ರತಿಯೊಂದು ಮುದುಕನ ಕೈಲಿ ಉರುಗೋಲಿರುವುದು. ಆ ಪಟ್ಟಣದ ಸುತ್ತಲೂ ಆಟವಾಡುವ ಬಾಲಕಿಯರು ತುಂಬಿಕೊಡು. ದೇವರು ನನ್ನ ಹತ್ರ ಮಾತನಾಡಿ, ದೇವರು ಮಾತನಾಡಿದ ನಂತರ ನಾನು ಯಾರನ್ನು ಕೇರ್ ಮಾಡಿ ಆ ಮಾತಿಗೆ ವಿಧೇಯನಾಗಿ ಮಾತಿನಲ್ಲಿ ಗಟ್ಟಿಗಿಟ್ಟು ಪ್ರಾರ್ಥನೆ ಮಾಡುವಾಗ ಅದಕ್ಕೆ ಬೇಕಾದ ಎಲ್ಲ ಸಹಾಯವು ದೇವರಿಂದಲೇ ಬಂತು. ಆ ವಾಗ್ದಾನವೇ ನಮಗೆ ಮಾರ್ಗವಾಗಿದೆ, ಆ ವಾಗ್ದಾನವೇ ನಮಗೆ ಫಂಡ್ಸ್ ಆಗಿದೆ. ಸೊ ಮನುಷ್ಯರ ಮುಂದೆ ನಾವು ವಾಗ್ದಾನ ಇರುವಾಗ ನಾವು ಮನುಷ್ಯರ ಮುಂದೆ ಕೈ ಚಾಚಬಾರದು, ನಾವು ದೇವರ ವಾಗ್ದಾನ ಮುಂದೆ ಕೈ ಚಾಚಿ. ಅಬ್ರಹಾಮನು ಮನುಷ್ಯರ ಮುಂದೆ ಹೋಗ್ಲಿಲ್ಲ, ಡಾಕ್ಟರ್ ಹತ್ರ ಅವನು ಹೋಗ್ಲಿಲ್ಲ, ಯಾರಿಗೆ ಆ ವಿಷಯ ಕೂಡ ಹೇಳಿಲ್ಲ. ಆ ವಿಷಯ ಯಾರಿಗೂ ಆತನು ಅಪನಂಬಿಸರಿಗೂ ಶೇರ್ ಮಾಡಲಿಲ್ಲ. ಅವನು ಮತ್ತು ಅವನ ದೇವರು, ವಾಗ್ದಾನ ಮತ್ತು ದೇವರು ಅವನು ಗಟ್ಟಿಯಾಗಿ 24 ಗಂಟೆ ಆತನ ಬಾಯಲ್ಲಿ ಆ ವಾಗ್ದಾನವೇ ಇದ್ದಿದ್ದರಿಂದ ಆ ವಾಗ್ದಾನವೇ ಕೆಲಸ ಮಾಡಿ.
ಅದು ಮೇನ್ ಆಗಿದೆ. 24 ಗಂಟೆ ಬಾಯಲ್ಲಿ ನಮ್ಮಲ್ಲಿ ವಾಗ್ದಾನವೇ ಇರಬೇಕು, ಸ್ತುತಿ ಆರಾಧನೆ ಇರಬೇಕು. ಆ ಪಣ್ಣಬೇಕೆ ಮಾತಿದ್ದು ಮಾತನಾಡಬಾರ್ದು, ಆ ಪಣ್ಣು ಇಜ್ಜೋಡಾಗಬಾರ್ದು, ಅವ್ರೊಟ್ಟಿಗೆ ಹೇಳಲೂಬಾರ್ದು. ಹೇಳಿದ ಕೂಡ ಅವ್ರು ಮಾಡ್ತಾರೆ, ನಿಮ್ಮ ನಮಗೆ ಕುಂದಿಸ್ತಾರೆ, ನಿಮಗೆ ಗೇಲಿ ಮಾಡ್ತಾರೆ, ನೀವು ಹುಚ್ಚು ಹೇಳ್ತಾರೆ, ಹಾಗೆ ಅಂತ ಅದು ಸ್ಪಿರಿಟ್ ನಿಮ್ಮ ಒಳಗೆ ಹೋಗಿ ನಿಮ್ಮ ನಂಬಿಕೆ. ಅದಕ್ಕೆ ನೀವು ಹೇಳಿದ ಪ್ರಕಾರ ಆ ಪಣ್ಣಂಬಿಕೆ ಒಟ್ಟಿಗೆ ಹಂಚಲಬಾರದು, ಅವ್ರು ಇಜ್ಜೋಡಾಗಲೂಬಾರ್ದು. ದೇವರು ಇದ್ದಾನೆ, ಹೌದು, ವಾಕ್ಯವೇ ದೇವರೆಂದು ಯಾರು ನಂಬ್ತಾರ, ಹೌದು, ಮತ್ತು ವಾಕ್ಯ ರೂಪದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡಿದನ ವಾಕ್ಯವು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಎಂದು ಯಾರು ನಂಬುತ್ತಾರೋ ಅವರು ಅಪನಂಬಿಗಸ್ರ ಒಟ್ಟಿಗೆ ಇಜ್ಜೋಡಾಗಬಾರ್ದು. ಕರೆಕ್ಟ್. ಹೌದು, ಇಜ್ಜೋಡಾದರೆ ಅವ್ರ ನಂಬಿಕೆನೂ ಅವರು ನಂಬಿಕೆಗೂ ಬರೋದಿಲ್ಲ. ಹೌದು, ನಮ್ಮ ನಂಬಿಕೆ ಕುಗ್ಗಿ ಹೋಗಿ, ಹೌದು, ಓ ದೇವರ ವಿಷಯದಲ್ಲಿ ವಾಗ್ದಾನ ವಿಷಯ ತುಂಬಾ ಮಾತಾಡಿದೆ, ಏನಾಯ್ತು ಈಗ? ಹೌದು, ಅವರೇ ಹೇಳ್ತಾರೆ, ದೂರ್ತಾರೆ. ಹೌದು, ಅವರೇ ದೂರ್ತಾರೆ. ಹೌದು, ಸ್ವಲ್ಪ ಮೇಲೆತ್ತುವಾಗ ಅವರೇ ನಮ್ಮನ್ನು ಹೊಗಳ್ತಾರೆ. ಹೌದು, ಸ್ವಲ್ಪ ಎಲ್ಲಿಯಾದ್ರೂ ನಮ್ಮ ಜೀವಿತದಲ್ಲಿ ಅಲ್ಲೋಲ ಕಲ್ಲೋಲ ಸ್ವಲ್ಪ ವಾಗ್ದಾನ ನೆರವೇರಲಿಲ್ಲ, ಸ್ವಲ್ಪ ನಾವು ಶೇಕಾದೇವು ನಂಬಿಕೆಯಲ್ಲಿ, ಅದು ಅವರೇ ಪುನಃ ದೂರ್ತಾರೆ. ಹೌದು, ಅದಕ್ಕೋಸ್ಕರ ಈ ವಾಗ್ದಾನವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡುವ ವ್ಯಕ್ತಿ ಎಲ್ಲ ವಿಷಯಗಳಲ್ಲಿ ದೇವರನ್ನೇ ಹತ್ತುಕೊಂಡ ವ್ಯಕ್ತಿ, ಎಲ್ಲ ವಿಷಯಗಳಲ್ಲಿ ಮನುಷ್ಯರನ್ನು ನೋಡದೆ, ಮನುಷ್ಯರ ಕೈಗಳನ್ನು ನೋಡದೆ ದೇವರ ವಾಗ್ದಾನ ಇಟ್ಟು ಪ್ರಾರ್ಥನೆ ಮಾಡ್ತಾನೋ ಅವನೇ ಎಲ್ಲ ವಿಷಯಗಳಲ್ಲಿ ಗೆಲ್ತಾನೆ, ಜಯ ಹೊಂದಾನೆ 100%. ಒಂದು ದೇವ ಸೇವಕನಿಗೆ, ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಮನುಷ್ಯರನ್ನು ಅವಲಂಬಿಕೊಂಡಿರಬಾರ್ದು. ಹೌದು, ಮನುಷ್ಯ ಅವಲಂಬಿಕೊಂಡ್ರೆ ಅವನಿಗೆ ಏನೂ ಸಿಗುವುದಿಲ್ಲ. ಅವನದಿಂದ ಅವನು ದೇವರಿಂದ ದೂರ ಹೋಗ್ತಾನೆ. ದೇವರ ವಾಕ್ಯ ಮನುಷ್ಯ ಮೇಲೆ ನಂಬಿಕೆ ಇಡುವವನು ಶಾಪಗ್ರಸ್ತನು. ಈ ಮನುಷ್ಯರು ಈ ಮನುಷ್ಯರ ಮೇಲೆ, ಹಣವಿದ್ದವರ ಮೇಲೆ, ಹೌದೌದು, ಯಾರು ಹಣ ಇದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿ, ಗಣ್ಯ ವ್ಯಕ್ತಿಗಳು, ಅವರ ಮೇಲೆ ಸ್ವಲ್ಪ ನಂಬಿಕೆ ಮತ್ತು ಸ್ವಲ್ಪ ನಂಬಿಕೆ ದೇವರ ವಾಗ್ದಾನ ಎರಡನ್ನು ಕೂಡಿಸ್ತಾರೆ. ಹೌದು, ಆಗ ಹಣ ಇದ್ದರು ಕೊಡ್ತಾರೆ ಅಂತ ಕೊಡುದಿಲ್ಲ, ಆಗ ಅವರ ನಂಬಿಕೆ ಅಲ್ಲಾಡ್ತದೆ. ಅಲ್ಲ, ಈಗ ಜಾಸ್ತಿ ಹಣವಿದ್ದರ ಸಂಬಂಧ ಫ್ರೆಂಡ್ಶಿಪ್ ಮಾಡಿದ್ರೆ ಅವ್ರು ನಮಗೆ ಸಹಾಯ ಮಾಡುವಾಗ ಅವರ ಪಾಪವನ್ನು ನಮಗೆ ತಿಳಿಸ್ಲಿಕ್ಕಾಗಲ್ಲ. ಹೌದು, ಹೌದು, ಕರೆಕ್ಟ್. ಪಾಪವನ್ನು ನೋಡುವ, ಅವನು ನಮಗೆ ಸಹಾಯ ಮಾಡ್ತಾನೆ. ಕೆಲವು ಸಂಗತಿಗೆ ನಮಗೆ ಅವನು ಪಾಪ ಮಾಡೋದು ಗೊತ್ತಾಗುತ್ತೆ, ಆಗ ನಾವು ಖಂಡಿಸಬೇಕಾಗ್ತದೆ. ಖಂಡಿಸಿದ್ರೆ ಅವನು ನಮಗೆ ಸಹಾಯ ಮಾಡಲ್ಲ. ಅದಕ್ಕೋಸ್ಕರ ಅಲ್ಲಿ ಕಾಂಪ್ರಮೈಸ್ ಜೀವಿತ ಆಗ್ತದೆ. ಅದಕ್ಕೋಸ್ಕರ ನಾವು ಎಲ್ಲರೂ ಬೇಕು ನಮಗೆ, ಆದರೆ ದೇವರು ಅವರ ಮುಖಾಂತರ ನಮಗೆ ಕೊಡಬೇಕು. ನಾವು ಹಾಗೆ ಅವರ ಹತ್ರ ಬೇಡಬಾರ್ದು. ಯಾಕೆಂದ್ರೆ ದೇವರು ಮಾತನಾಡಿದಾನಲ್ಲ. ಒಂದು ಸೇವೆ ಪ್ರಾರಂಭಿಸಬೇಕಾದ್ರೆ, ಒಂದು ಸಭೆ ಪ್ರಾರಂಭಿಸವಾಗಿದೆ, ದೇವರು ಮಾತನಾಡದೆ ಯಾರು ಪ್ರಾರಂಭಿಸಲ್ಲ. ಹೌದು, ಕರೆಕ್ಟ್. ಸೊ ನಮ್ಮ ವಿಶ್ವಾಸ ದೇವರ ಮಾತಿನ. ಹೌದು, ದೇವರ ಮಾತಿಗೆ ಹೇಳ್ಬೇಕು, ನನಗೆ ಬೇಕಾದ ಎಲ್ಲ ಸಂಗಾತಿಗಳು, ನನಗೆ ಬೇಕಾದ ಎಲ್ಲ ವಸ್ತುಗಳನ್ನು, ನನಗೆ ಬೇಕಾದ ಎಲ್ಲ ನೀನು ಕೊಟ್ಟ ವಾಗ್ದಾನ ಅಭಿವೃದ್ಧಿ ಹೊಂದಲು ತಲೆ ಎತ್ತಲು ನಿನಗೆ ಏನು ಬೇಕೋ ಅದು ನೀನೇ ತರಬೇಕು. ಹೌದು, ಹೌದು ತಾನೆ? ಕರೆಕ್ಟ್. ವಾಗ್ದಾನಕ್ಕೆ ಹೇಳ್ಬೇಕು ಅಂದ್ರೆ ದೇವರಿಗೆ ಹೇಳ್ಬೇಕು. ಹೌದು. ಸೊ ಈ ನಂಬಿಕೆ ಇಟ್ಟು ನಾವು ಮುಂದುವರಿಯುವಾಗ ನಮ್ಮ ನಂಬಿಕೆ ಕುಂದಿ ಹೋಗಲ್ಲ, ನಮ್ಮ ಸೇವೆ ಹಾಳಾಗಲ್ಲ, ನಾವು ಮನುಷ್ಯನ ಮೇಲೆ ಕಾಂಪ್ರಮೈಸ್ ಜೀವಿತ ಮಾಡಲ್ಲ. ಅದಕ್ಕೋಸ್ಕರ ಅಬ್ರಾಮನು ನೋಡಿ ಶಾಂತವಾಗಿ ದೇವರು ಕೊಟ್ಟ ಆ ವಾಗ್ದಾನದಲ್ಲೇ ಸಂತೋಷ ಪಟ್ಟನು. ಕೆಲವರು ಹೇಳ್ತಾರೆ, ನಿನಗೆ 50-55 ವರ್ಷ ಆಯ್ತು ಮಾರ, ನೀನು ಸೇವೆ ಸ್ಟಾರ್ಟ್ ಮಾಡಿದ್ದಿ, ಇನ್ನು ಜಾಸ್ತಿ ಬದುಕಿದ್ರೆ ಒಂದು 10, ಈಗ ಆಯುಷ್ಯ ಕಡಿಮೆ ಹೇಳ್ತಾರೆ. ಹೌದಲ್ವಾ? ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ದೇವರು ಈ ಪ್ರಪಂಚದಲ್ಲಿ ನಮಗೆ ಯಾವಾಗ ಮಾತನಾಡಿದನು ಆ ಮಾತಿನ ಮೇಲೆ ನಾವು ಸಭೆ ಕಟ್ಟು, ಸೇವೆ ಕಟ್ಟು. ದೇವರು ಪ್ರಾಯವನ್ನು ನೋಡಲ್ಲ, ದೇವರು ವಾಗ್ದಾನ ಮಾತ್ರ ನೋಡ್ತಾನೆ. ಆಮೇಲೆ ಮನುಷ್ಯರು ಪ್ರಾಯ ನೋಡ್ತಾರೆ. 25 ವರ್ಷದಲ್ಲಿ ಸೇವೆ ಸ್ಟಾರ್ಟ್ ಮಾಡ್ಬೇಕಿತ್ತು, ಹೌದಲ್ವಾ? ಈಗ ಮೋಶೆಯನ್ನು ಉಪಯೋಗಿಸುವಾಗ ಮೋಶೆಗೆ ಎಷ್ಟು ಪ್ರಾಯ? 80 ವರ್ಷ. 80 ವರ್ಷ ನಂತರ ಮನುಷ್ಯ 120 ವರ್ಷ, 40 ವರ್ಷ ಯೂಸ್ ಮಾಡಲಿಲ್ಲ. ಈಗ ನನಗೆ 50-53 ವರ್ಷ, ಇನ್ನು 40 ವರ್ಷ ನನಗೆ ಉಪಯೋಗಿಸ್ಲಿಕ್ಕೆ ಟೈಮ್. 40 ವರ್ಷದಲ್ಲಿ ನಾನು ಎಷ್ಟು ಆತ್ಮಗಳು ಗೆಲ್ಲಲು ಸಾಧ್ಯ. ಅದು ದೇವರು ಕೊಡೋ ಕೃಪೆ, ದೇವರು ಕೊಡೋ ಬಲ. ದೇವರ ವಾಗ್ದಾನ ಇರ್ತದೆ, ಅದ್ದಿಗೆ ಬರುವಂತೆ ಯವನವನ್ನು ತಿರುಗಿ ಬರಮಾಡುತ್ತಾನೆ ಎಂದು ವಾಗ್ದಾನ ಕೊಟ್ಟಿದ್ದೇನೆ. ಅದು ನಂಬಿಕೆ. ಪ್ರಾಯ ಆಗ್ಬೋದು, ಆ ದೇವರ ವಾಗ್ದಾನ ಇದ್ದೇನು, ಅದ್ದಿಗೆ ಬರ ಯವನವನ್ನು ದೇವರು ತಿರುಗಿ ಬರಮಾಡ್ತಾನೆ. ಅದು ನಂಬುವಾಗ ನೀವು ಪ್ರಾಯ ಆದ್ರೂ ಸಹ ಆ ಯವನ ಬಲ ದೇವರು ಕೊಡುವವನಾಗಿದ್ದಾನೆ. ಅಲ್ಲ, ಆ ವಾಗ್ದಾನವೇ ನಮಗೆ ಯವನಸನಾಗಿ ಮಾಡುತ್ತದೆ. ಹದ್ದಿನ ಬಲವನ್ನು ನಮ್ಮ ಈ ಪ್ರಪಂಚದ ಆಯುಷ್ಯ ಉಂಟಲ್ಲ ಅದು ಕೊಡುವುದಲ್ಲ, ನಮಗೆ ಕೊಡೋದು ದೇವರ ವಾಗ್ದಾನದ ಶಕ್ತಿ. ನಮಗೆ ಒಳಗಿಂದ ಒಂದು ದಾಹ ಉಂಟು. ಈ ಪ್ರಾಯದಲ್ಲಿ ಇಂಥ ಕೆಲಸ ನೀನು ಮಾಡ್ತೀಯಲ್ಲ,
ಹೇಗೆ ಅಂತ. ಹೌದಲ್ವಾ? ಕೆಲವರು 50 ವರ್ಷ ಆದ್ಮೇಲೆ ಹೆದರಿ ಬಿಡ್ತಾರೆ. ಹೌದು, ಅದೇ. ಬೇಡ ಮಾರ, ಇನ್ನು ಬಿಸ್ನೆಸ್ ಮಾಡಿದ್ರೆ ಆಗೋದಿಲ್ಲ. ಹೌದು, ಹೌದಲ್ವಾ? ಹೌದು. ಒಂದು ವೇಳೆ ಬಿಸ್ನೆಸ್ ಮಾಡ್ಲಿ, ಸೇವೆ ಮಾಡ್ಲಿ, ಏನೇ ಮಾಡಿ, ದೇವರು ಮಾತಾಡಿದ್ರೆ ಮಾಡಬೇಕು. ಹೌದಲ್ವಾ? ಹೌದು, ದೇವರು ತಾನೇ ಆ ಬಲವನ್ನು ಕೊಡ್ತಾರೆ. ಈಗ ಒಂದು ಮನುಷ್ಯನ ಆಯುಷ್ಯ 70, ಬಲ ಹೆಚ್ಚಿದರೆ 80. ದೇವರ ವಾಕ್ಯ ಹೇಳ್ತಾರೆ. ಸೊ ಅದು ಆಯುಷ್ಯ ಕಡಿಮೆ ಮಾಡುದು ಜಾಸ್ತಿ ಮಾಡುದು ದೇವರ ಕೈಯಲ್ಲಿ. ಅದು ನಮ್ಗೆ ಸಂಬಂಧಪಟ್ಟದಲ್ಲ. ನಮಗೇನು, ದೇವರು ಮಾತನಾಡಿದ್ದಾನೆ, ಯಾವಾಗ ಮಾತನಾಡಿದ್ದಾನೆ ಅದೇ ದಿವಸ ಸ್ಟೆಪ್ ಇಡುದು. ಕರೆಕ್ಟ್. ಹೌದು. ಪ್ರಾಯ ನೋಡುದಲ್ಲ, ನಾನು ಸತ್ತ ಮೇಲೆ ನನ್ನ ಮಕ್ಕಳು ಮಾಡ್ತಾರಾ? ಕೆಲವು ಸೇವಕರು ಹೇಳ್ತಾರೆ, ಪ್ರಾರಂಭಿಸಿ ನಾನು ಪ್ರಾರಂಭ ಎಣಿಸ್ಬೇಕು, ಈಗ ನನಗೆ 60 ವರ್ಷ ಆಯ್ತು, ಇದು ನಾನು ಮಾಡಿದ ನಂತರ ಅದನ್ನು ಯಾರು ನಡೆಸಿಕೊಂಡು ಹೋಗ್ತಾರೆ? ಅದು ಅಧಿಕ ಪ್ರಸಂಗ ನನಗೆ ಬೇಡ. ನೋಡ್ತಾರೆ. ಆದ್ರೆ ನಾನು ಪ್ರಾರ್ಥನೆ ಮಾಡಬೇಕು, ನನಗೆ ಕೊಟ್ಟ ಈ ಸೇವೆ ನಿಲ್ಬಾರ್ದು. ಯೇಸು ಸ್ವಾಮಿ ಬರುವ ತನಕ ನಿಲ್ಬಾರ್ದು. ನಾನು ಇಲ್ಲದಿದ್ರೆ ನನ್ನ ಕುಟುಂಬದವರು, ನನ್ನ ಮಕ್ಕಳು, ಆ ಅಭಿಷೇಕ ಅವರ ಮೇಲೆ ಬರ್ಬೇಕು ಅಂತ ಪ್ರಾರ್ಥನೆ ಮಾಡ್ಬೇಕು. ಹೇಗೆ ಅಬ್ರಾಮನಿಗೆ ದೇವರು ಕೊಟ್ಟ ವಾಗ್ದಾನ ಇಸಾಕನಿಗೆ ಅನ್ವಯವಾಯ್ತು. ಹೌದಲ್ವಾ? ಅದೇ ನನಗೂ ಕೊಟ್ಟ ವಾಗ್ದಾನ ನನ್ನ ನಂತರ ನನ್ನ ಬೆನ್ನೆಲುಬಿಗಾಗಿ ಯಾರು ನಿಂತಿದ್ದಾರೆ, ಮಗ ಆಗ್ಲಿ, ಮಕ್ಕಳಾಗ್ಲಿ, ಸಭೆಯವರಾಗ್ಲಿ, ಅವರ ಮೇಲೆ ಅದು ರಿಲೀಸ್ ಆಗ್ಬೇಕು. ಅದು ಕೊನೆಯ ತನಕ. ಹೌದಲ್ವಾ? ಅದೇ ದೇವರು ಹೇಳ್ತಾನೆ, ಅಪೊಸ್ತಲ ಪೌಲನು ನೀತಿವಂತನು ನಂಬಿಕೆಯಿಂದ ಬದುಕ್ತಾನೆ. ಮತ್ತೆ ಈಗ ನಾವು ಕಡೆಯ ತನಕ ಬದುಕುವುದು ನಂಬಿಕೆಯಿಂದ. ಆ ನಂಬಿಕೆ ವಾಕ್ಯದ ಮೇಲೆ. ಈಗ ನಾವು ಅಲ್ಲಿ 16ನೇ ವಾಕ್ಯದಿಂದ ನೋಡಿ, ಇಬ್ಬರು 6:15 ಆಯ್ತು. 16ರಿಂದ 19ನೇ ವಾಕ್ಯದ ಓದಿ. ಮನುಷ್ಯರು ತಮಗಿಂತ ಹೆಚ್ಚಿನವನ ಆಣೆ ಇಟ್ಟುತ್ತಾರಷ್ಟೇ. ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನೂ ಇರುವುದಿಲ್ಲ. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಂಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆಯಿಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ದೇವರು ನಮಗೆ ಆ ವಾಗ್ದಾನವನ್ನು ಆಣಿಟ್ಟು, ಅಂದರೆ ನಿಮಗೊಂದು ವಾಗ್ದಾನ ಕೊಡುವುದಂದರೆ ಒಂದು ವಾಕ್ಯ ನೋಡಿ. ಈಗ ಇದು ವಾಕ್ಯ, ಈ ವಾಕ್ಯದ ಮೇಲೆ ಪುನಃ ದೇವರು ವಾಕ್ಯ ಕೊಡುವುದಂದರೆ ಆಣಿಟ್ಟು ಅದು ಕೊಡುವ ವಾಕ್ಯ, ಅದು ಪ್ರವಾದನೆ, ಅದು ದರ್ಶನ, ಆ ಕನಸು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಅಂತ ನಾವು ಇಲ್ಲಿ ನೋಡ್ತೇವೆ. ಮತ್ತು ಓದಿ ಅನಂತರ 18ರ ವಾಕ್ಯ. ತನ್ನ ಮಾತನ್ನು ಸ್ಥಿರಪಡಿಸನು, ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ಈ ಆಧಾರಗಳನ್ನು ಕೊಟ್ಟದ್ದರಲ್ಲಿ ದೇವರು ಸುಳ್ಳಾಡಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರು ಆಗಿದ್ದು, ಭರವಸೆಗೆ ಯೋಗ್ಯವಾದುದು, ಸ್ಥಿರವಾಗಿದ್ದು ಆಗಿದೆ. ಅದು ತೆರೆಯೋಣಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. ನಾವಿಲ್ಲಿ 2 ನಿಶ್ಚಲವಾದ ಆಧಾರಗಳು, ಇದರ ಬಗ್ಗೆ ನೋಡೋಣ. ಇಲ್ಲಿ ಅಪೊಸ್ತಲರು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರು ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟು. ಈಗ 2 ಎಂದಿರುತ್ತೆ ಅಂದರೆ, ಈಗ ಈ ಒಂದು ವಾಕ್ಯ ಬೈಬಲ್ನಲ್ಲಿರೋ ಪ್ರತಿ ವಾಕ್ಯಕ್ಕೆ ಲೋಗೋಸ್ ಹೇಳ್ತಾರೆ, ಅಂದರೆ ಇದು ಜೀವ ಕೊಡುವ ವಾಕ್ಯ. ಈಗ ಪ್ರತಿಯೊಂದು ವಾಗ್ದಾನ ಇದರಲ್ಲಿ ಬರೆಯಲ್ಪಟ್ಟಿದೆ. ಈಗ ನಿಮಗೆ ಆ ನಿಟ್ಟು ಮಾತನಾಡದೆ ಈ ವಾಕ್ಯ ನೀವು ಪ್ರಾರ್ಥನೆ ಮಾಡುವಾಗ, ಉಪವಾಸ ಮಾಡುವಾಗ ದೇವರ ಆತ್ಮನ ಮೇಲೆ ಮಾತನಾಡೋದು, ಅದು ಏನಿದೆ ಆ ನಿಟ್ಟು ಕೊಡುವ ವಾಕ್ಯ, ಅಥವಾ ರೇಮ ವಾಕ್ಯ, ಅಥವಾ ದೇವರ ಸೇವಕರುಗಳು ನಿಮಗೆ ಪ್ರವಾದನೆ ಮಾಡ್ಬೋದು. ಆ 2 ಆಧಾರ ನಿಮಗೆ ಇರುವಾಗ ದೇವರೆಂದಿಗೂ ಸುಳ್ಳಾಡುವುದಿಲ್ಲ. ಯಾಕಂದರೆ ದೇವರು ಮನುಷ್ಯನಾಗಿ ಅಲ್ಲ, ಅದೇ ಗಟ್ಟಿಯಾಗಿ ಆ ವಾಗ್ದಾನ ಹಿಡಿದುಕೊಳ್ಳಬೇಕು. ಎಷ್ಟೇ ತಡವಾದರೂ, ಏನೇ ಪರಿಸ್ಥಿತಿ ಬಂದರೂ, ಪರಿಸ್ಥಿತಿ ನೋಡಬಾರ್ದು, ನೀವು ನಿಮ್ಮ ಪ್ರಾಯವನ್ನು ನೋಡಬಾರ್ದು, ನೀವು ನೋಡಬೇಕು ವಾಗ್ದಾನವನ್ನು ಯಾವಾಗಲೂ ಜ್ಞಾಪಕದಲ್ಲಿಡ್ತಾ, ದಿನಾಲು ನೋಡುತ್ತಾ, ದಿನದ ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆ ಮಾಡಿರುವುದರೆ ಆ ವಾಗ್ದಾನ ಕಾರ್ಯವಾಗಿಯೇ ಆಗುತ್ತದೆ. ಪ್ರಿಯ ವೀಕ್ಷಕರೇ, ಅಬ್ರಾಮನ ನಂಬಿಕೆಯ ಬಗ್ಗೆ, ಅಬ್ರಾಮನು ಯಾವ ರೀತಿ ಆತನ ಪ್ರಾಯದಲ್ಲಿ ಹೆದರಲಿಲ್ಲ, ಆ ದೇವರ ವಾಗ್ದಾನದಲ್ಲಿ ನಂಬಿಕೆ ಇಟ್ಟು, ಅವನ ಪ್ರಾಯವು 75 ವರ್ಷವಾಗಿದ್ದರು ಆತನು ದೇವರು 75 ವರ್ಷದಲ್ಲಿ ಕೊಟ್ಟ ವಾಗ್ದಾನವನ್ನು ತೆಗೆದುಕೊಂಡು ಆತನು ಯಾವ ರೀತಿ ಧೈರ್ಯವಾಗಿ ಆ ವಾಗ್ದಾನ ಮುಂದುವರಿದನು. ನಂಬಿಗಸ್ತರೊತ್ತಿಗೆ ಈ ವಾಗ್ದಾನವನ್ನು ಹಂಚಿಕೊಳ್ಳಲಿಲ್ಲ. ದೇವರು ನನ್ನ ಸಂಗಡ ಹೇಗೆ ಮಾತನಾಡಿದನ ಮಾತುಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರವನ್ನು ಹೇಳುವಾಗ ಅದು 25 ವರ್ಷಗಳು ತಾಗಿದರು. ಆ 25 ವರ್ಷದಲ್ಲಿ ದೇವರು ಮಾತಾಡಿದ ಮಾತುಗಳನ್ನು ಸ್ಥಿರವಾಗಿ ನಿಲ್ಲಿಸಿದನು. ಅದೇ ರೀತಿ ಪ್ರಿಯ ವೀಕ್ಷಕರೇ, ನಮ್ಮ ಜೀವಿತದಲ್ಲಿ ದೇವರು ಮಾತನಾಡಿದ ನಂತರ ಆ ಮಾತುಗಳನ್ನು ತೆಗೆದುಕೊಂಡು, ಆ ಮಾತು ದೇವರು ಮಾತನಾಡುವಾಗ
ನಮ್ಮ ಪರಿಸ್ಥಿತಿ ಏನೇ ಇರಬಹುದು, ನಮ್ಮ ಕಾಯಿಲೆ ಏನೇ ಇರಬಹುದು, ನಮ್ಮ ಕುಟುಂಬ ಸಮಸ್ಯೆ ಏನೇ ಇರಬಹುದು, ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ದೇವರ ಬಾಯಿಂದ ಹೊರಟ ನಮಗೋಸ್ಕರ ದೇವರು ಮಾತನಾಡಿದ ಮಾತುಗಳೇ ಅದು ಇಂಪಾರ್ಟೆಂಟ್ ಆಗಿದೆ. ಸೊ ಆ ಮಾತುಗಳನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಬಾಯಿಂದ ಹೊರಟ ಮಾತುಗಳು ನನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ತಿರುಗಿ ನನ್ನ ಬಳಿಗೆ ಬರದೆಂದು ಯೆಶಾಯ 55:11 ಹೇಳಿದ ಪ್ರಕಾರ. ಸೊ ಆ ಮಾತುಗಳು ಕಾರ್ಯ ಮಾಡುತ್ತವೆ, ಆ ಮಾತುಗಳು ನಮಗೆ ಶಕ್ತಿ ಕೊಡುತ್ತವೆ. ಅದಕ್ಕೋಸ್ಕರ ಏನೆಲ್ಲ ದೇವರು ಇವತ್ತು ಮಾತನಾಡಿದನ ಆ ಮಾತುಗಳನ್ನು, ವಾಗ್ದಾನಗಳನ್ನು ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಆ ವಾಗ್ದಾನ ಇಟ್ಟು ಪ್ರಾರ್ಥನೆ ಮಾಡಿರಿ. ಯಾವ ಬಂಡೆ ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಯಾವ ಬಿರುಗಾಳಿ ಬಂದರೂ ಆ ಬಿರುಗಾಳಿಯನ್ನು ಒಡೆಯುವ ಶಕ್ತಿ ದೇವರ ವಾಗ್ದಾನಕ್ಕಿದೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿ. ಆಕಾಶಗಳನ್ನು, ಭೂಮಿಯನ್ನು, ಸರ್ವವನ್ನು ಸೃಷ್ಟಿಸಿದ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮರ ಕೃಪೆಯಿಂದ ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಓ ತಂದೆಯಾದ ದೇವರೇ, ಇವತ್ತಿನ ದಿವಸ ಆಶ್ರಯ ಟಿವಿಯಲ್ಲಿ ವಾಕ್ಯವನ್ನು ಕೇಳಿದ ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ತಂದೆಯಾದ ದೇವರೇ, ಅಬ್ರಹಾಮನ ನಂಬಿಕೆಯನ್ನು ಅವರ ಮೇಲೆ ನಾವು ಬಿಡುಗಡೆ ಮಾಡುತ್ತೇವೆ. ಅಬ್ರಹಾಮನು ಯಾವ ರೀತಿ ವಾಗ್ದಾನದಲ್ಲಿ ನಂಬಿಕೆ ಇಟ್ಟು ಜೀವಿಸಿದನೋ, ಅದೇ ನಂಬಿಕೆ ಆತ್ಮವು ಅವರ ಮೇಲೆ ಚಲಿಸಲಿ, ಅವರನ್ನು ನಡೆಸಲಿ. ಈ ಬರಗಾಲದಲ್ಲಿಯೂ ಯಾವ ಪರಿಸ್ಥಿತಿ ಇದ್ದರೂ ದೇವರು ಮಾತನಾಡಿದ ಮಾತುಗಳನ್ನು ತೆಗೆದುಕೊಂಡು ನಿಲ್ಲುವಾಗ ಆ ಮಾತುಗಳು ಅವರನ್ನು ಕಾಪಾಡಲಿ, ಅವರನ್ನು ನಡೆಸಲಿ, ಅವರಿಗೆ ಜಯ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ ಯೇಸುವಿನ ನಾಮದಲ್ಲಿ ಬೇಡುವಂತ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಇನ್ನೊಂದು ಸಂಚಿಕೆ ಬರುವ ತನಕ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ, ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.